ನಾನೇನು ಕೇಳಲ್ಲ ನಟರಾಜ್ ಗೌಡ್ರು, ನಾನೇನು ಹೇಳಲ್ಲ. ನಟರಾಜ್ ಗೌಡ್ರು ಉತ್ತರ ಕೊಡ್ತಾರೆ, ಇದಕ್ಕೆ ಪ್ರಶ್ನೆನೇ ಇಲ್ಲ. ಇದಕ್ಕೆ ಇಲ್ಲ, ಆಯ್ತು. ಈಗ ಎರಡು ವಿಷಯ ಇದೆ, ಇದು ಕೊಟ್ಬಿಟ್ಟು ಆಮೇಲೆ ಇನ್ನೆರಡು ವಿಷಯ. ಆಯ್ತು ಆಗ್ಬೋದು. ನೋಡಿ, ಎಲ್ಲೆಲ್ಲಿ ಬಂದಿಲ್ಲ 99% ಎಲ್ಲರಿಗೂ ಹೋಗಿದೆ. ಯಾರ್ಯಾರಿಗೂ ಹೋಗಿಲ್ಲ, ತಾಂತ್ರಿಕ ದೋಷಗಳಿಂದ ಹೋಗಿಲ್ಲ ಅಂದ್ರೆ ಅದನ್ನ ಸರಿ ಮಾಡಿ ಹೋಗ್ತದೆ, ಅವ್ರು ಎಲ್ಲರಿಗೂ ಹೋಗ್ತದೆ, ಅದ್ರಲ್ಲಿ ಯಾವ ಅನುಮಾನ ಬೇಡ. ಬಹಳ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಮ್ಮ ಸ್ನೇಹಿತರು ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ನೈತಿಕತೆ ಎದುಕೊಂಡು. ಅದು JDS ವಕ್ತಾರರು ಅದೇ ಹೇಳಿದ್ರು. ಎರಡು ಪ್ರಕರಣ ನಾನು ನಿಮ್ಗೆ ಹೇಳ್ತೀನಿ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಲೋಕಾಯುಕ್ತದ ಚೀಫ್ ಹೇಳಿದ್ರು ಏನಂತ, ನನಗೆ ಸರ್ಕಾರ ಕೋಆಪರೇಟ್ ಮಾಡ್ತಾ ಇಲ್ಲ, ಕೇಸ್ಗಳಿದ್ದಾವೆ ಯಡಿಯೂರಪ್ಪನವ್ರ ಮೇಲೆ, ಸಹಕಾರ ಕೊಡ್ತಾ ಇಲ್ಲ ಅಂತ. ಆಗ ರಾಜ್ಯಪಾಲರಿಗೆ ಇಂಟರ್ವ್ಯೂನ್ ಮಾಡಿ ಅವ್ರಿಗೆ ಅನುಮತಿ ಕೊಡಿಸಿದ್ದು. ಆಲ್ರೆಡಿ ಲೋಕಾಯುಕ್ತದಲ್ಲಿ ಬಹಳ ಕೇಸ್ಗಳಿದ್ದು. ಒಂದು ಪ್ರಕರಣ. ಎರಡು ಪ್ರಕರಣ, ಈ ರಫೇಲ್ ಹಗರಣ ಬಂದಾಗ GPC ಆಗಬೇಕು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ JPC ಆಗಬೇಕು ಅಂತ ಹೇಳಿ ಎಲ್ಲ ಪಕ್ಷಗಳು ಹೋರಾಟ ಮಾಡಿದಾಗ, ಕೆಲವು ಸಾಕ್ಷ್ಯಗಳನ್ನ ಕೊಟ್ಟಾಗ ರಾಷ್ಟ್ರಪತಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ, ಪ್ರಧಾನಮಂತ್ರಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಕೇಳಿಸ್ಕೊಳ್ಳಿ. ಈ ಪ್ರಕರಣದಲ್ಲಿ ಬಿಜೆಪಿಯವರ ಸುಳ್ಳುಗಳಿಗೆ, JDSನವರ ಸಂಚಿಗಳಿಗೆ, ಪಿತೂರಿಗಳಿಗೆ, ಸುಮ್ಮನೆ ಕಲ್ಪನೆಯ ಆರೋಪಗಳಿಗೆ ರಾಜೀನಾಮೆ ಕೊಟ್ಟರೆ ಅದಕ್ಕೆ ದಡ್ತನ ಬೇರೆ ಇಲ್ಲ. ಕೇಳುವಂತ ದಡ್ರ ಅಷ್ಟೇನೆ. ಈ ರಾಜೀನಾಮೆ ಕೇಳಿದ್ರು ಗೊತ್ತಿದ್ದವರು, ನೈತಿಕತೆ ಇದ್ದವರು ಕೇಳಿ ರಾಜೀನಾಮೆ ಕೇಳಿ ಸಾಧ್ಯ ಆಗೋದಿಲ್ಲ. ಮೂರ್ಖತನ. ಸಿವಿಲ್ ಡಿಸ್ಪ್ಯೂಟ್ ಅಲ್ರಿ 6-1 ಅವಾರ್ಡ್ ಆಗಿರ್ತಕ್ಕಂಥ ಜಮೀನನ್ನ ನೀವು ಅಲ್ರಿ ನೀವು ಕನ್ವರ್ಷನ್ ಮಾಡಿಸ್ತಾರೆ, ಕನ್ವರ್ಷನ್ ಆಗುತ್ತೆ. ಕನ್ವರ್ಷನ್ ಡಿಸಿ ಕಣ್ಣು ಮುಚ್ಕೊಂಡು ಸೈನ್ ಹಾಕ್ತಾರೆ, ಕನ್ವರ್ಷನ್ ಆಗುತ್ತೆ. ಮತ್ತೆ ಅಲ್ರಿ ವಿತಂಡವಾದ ಮಾಡಬೇಡ್ರಿ, ದಯವಿಟ್ಟು ನೀವು ವಿತಂಡವಾದ ಮಾಡಬೇಡ್ರಿ. ಜನಸಾಮಾನ್ಯನಿಗೆ ಎಲ್ಲ ಗೊತ್ತಾಗ್ತಾ ಇದೆ. ವೆಂಕಟೇಶ್ ಸರ್, ನಟರಾಜ್ ಗೌಡ್ರೆ ಆಯ್ತು. ನಾನು ಯಡಳ್ಳಿ ಸರ್ನ ಕೇಳ್ತೀನಿ. ಯಡಳ್ಳಿ ಸರ್, ನಾನು ಅನ್ಕೊಂಡೆ ಆಡಳಿತ ಪಕ್ಷದ ಜವಾಬ್ದಾರಿಯುತ ವಕ್ತಾರ ಸ್ಥಾನದಲ್ಲಿದ್ದಾರೆ, ಅವ್ರು ಉತ್ತರ ಕೊಡಬಹುದು. ಆಡಳಿತ ವ್ಯವಸ್ಥೆಗೆ ಏನು ಧಕ್ಕೆ ಆಗಿಲ್ಲ. ಈ ಸಮಾವೇಶದ ಪಾಡಿಗೆ ಸಮಾವೇಶ ನಡೀತಿದೆ, ಆಡಳಿತ ಪಾಡಿಗೆ ಆಡಳಿತ ನಡೀತಾ ಇದೆ, ಗ್ಯಾರಂಟಿ ಹಣನೂ ತಲುಪುತ್ತೆ, ಹಿಂಗ್ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ನೀವು ತಪ್ಪು ನಾವು ತಪ್ಪು ಅಲ್ಲೇನೆ. ಇಲ್ಲ ಯಡಳ್ಳಿ ಸರ್ ಉತ್ತರ ಕೊಡ್ತಾರೆ. ಆಡಳಿತ ನಡೆಸ್ತಾ ಇದ್ದೀರಾ, ನಡೆಸ್ತಾ ಇಲ್ವಾ ಅದನ್ನ ನೀವು ಹೇಳೋದು ಕೊಟ್ಟಿಲ್ಲ. ಅದೆಲ್ಲ ಹಳೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀರಾ ನೀವು. 135 ಮಂದಿ ಶಾಸಕರನ್ನ ಗೆಲ್ಲಿಸಿ ಯಾಕೆ ಜನ ಕಳಿಸಿದ್ರು ಅಂದ್ರೆ, ಹಿಂಗೆ ಈ ತೂಗುಲ್ಯಾಲೆ ತರ ಆಗ್ಬಾರ್ದು, ಸರ್ಕಾರ ನೀಟಾಗಿ 5 ವರ್ಷ ನಡ್ಕೊಂಡು ಹೋಗ್ಲಪ್ಪ, ಸಮಸ್ಯೆಗಳು 131 ಇದೆ, ಪರಿಹಾರ ಸಿಗ್ಲಿ ಅಂತ. ಸಿಗ್ತಿದ್ಯಾ ಸರ್ ಪರಿಹಾರ ಸಿಗಬೇಕು. ಜನರ ಪರವಾಗಿ ನೀವು ಮಾತಾಡಿದರೆ, ಜನರ ಪರವಾಗಿ ಅವರು ಕೆಲಸ ಮಾಡಿದರೆ ಪರಿಹಾರ ಸಿಕ್ಕುತ್ತೆ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಪರಸ್ಪರ ಕಾಲೆಳೆಯುವ ಕೆಲಸ ಆಗ್ತಾ ಇದೆ. ಸರಿ ಒಂದ್ ನಿಮಿಷ ಸರ್, ನಾನು ಹೇಳ್ತಾ ಇರೋದು ಜನಪರವಾಗಿ ಅಂತಂದ್ರೆ ಜನರು ನೆರೆ ಬಂದು ಸಾಯ್ತಾ ಇದ್ದಾರೆ, ಗುಡ್ಡಗಳು ಕುಸಿದು ಜನರು ಭೂಮಿ ತಳಗ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಪಾದಯಾತ್ರೆ ಸಮಾವೇಶವನ್ನು ಬಿಟ್ಟು ಜನರಿಗೆ ಸ್ಪಂದಿಸಬೇಕಾಗಿದೆ. ಮಾತಾಡಿ ಯಾವ್ದಾದ್ರು ಒಂದು ನಾನು ಹೇಳ್ತೇನೆ, ಅಧಿವೇಶನದಲ್ಲಿ ಜನರ ಪರವಾಗಿ ಯಾರು ಸಹಿತ ಮಾತಾಡದೇನೆ ಮೂಡ ಹಗರಣ ಅಂದ್ಕೊಂಡು ವಾಲ್ಮೀಕಿ ಹಗರಣ ಅನ್ಕೊಂಡ್ರು, ಅದು ಇರ್ಲಿ, ಅದನ್ನೂ ಪ್ರಸ್ತಾಪ ಮಾಡಿ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋದ್ರ ಮೂಲಕ ಅಧಿವೇಶನವನ್ನು ಸಕ್ಸಸ್ ಮಾಡಬೇಕಾಗಿತ್ತು. ನೀವು ದುಡ್ಡನ್ನ ತಿಂದಿರ್ತಕ್ಕಂಥದ್ದನ್ನ ಮಾಡು, 1 ದಿವಸ ಮಾಡಿ, 2 ದಿವಸ ಮಾಡಿ, ಇಡೀ ಅಧಿವೇಶನ ಅಲ್ಲ, ಜನರ ಖರ್ಚಿನಿಂದ ನಡೀತಕ್ಕಂಥ ಅಧಿವೇಶನಗಳು. ನಮ್ಮ ಹೊರಗಡೆ ನೋಡಿ ಬಿಟ್ಟು ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ತನಿಖಾ ಸಂಸ್ಥೆಗಳಿದ್ದಾವೆ, ಅವುಗಳ ಮುಂದೆ ದಾಖಲೆಗಳನ್ನು ಇಟ್ಟು ಅವುಗಳನ್ನು ಮಾಡ್ಲಿಕ್ಕೆ ಬಿಡಿ. ಆಡಳಿತ ಪಕ್ಷ
ಅರ್ಥ ಆಯ್ತಾ? ಅದು ನಾವು ಎಲ್ಲರಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಆಯ್ತು, ನಾನು ಆಡಳಿತ ಹೇಳ್ತಾ ಪಕ್ಷ ಮತ್ತು ವಿರೋಧ ಪಕ್ಷದಿಂದ ಅಲ್ಲ. ಪಾದಯಾತ್ರೆ ಮಾಡಿದ್ರೆ ಜನರಿಗೋಸ್ಕರ ಮಾಡಿ. ಒಂದು ನಿಮ್ಮದಕ್ಕೂ ಉತ್ತರ ಪಾದಯಾತ್ರೆ ಮಾಡಿದ್ರೆ ಜನರಿಗೋಸ್ಕರ ಮಾಡಿ. ಜನರಿಗೋಸ್ಕರನೇ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ನಾವು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ನಾವು ಕೂಡ ಬೇರೆ ವಿಚಾರಗಳಲ್ಲಿ ಎಲ್ಲ ಪ್ರಶ್ನೆಗಳನ್ನು ಮೇಲಕ್ಕೆತ್ತಿದ್ದೀವಿ. ಇವತ್ತು ಕೇಂದ್ರದಲ್ಲಿ ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಆಡಳಿತ ಪಕ್ಷದಲ್ಲಿ ಶ್ರೀಮಾನ್ ದೇವೇಗೌಡರು ನಾಗಲೇ ಹೇಳಿದೆ ಕಾವೇರಿ ಬಗ್ಗೆ ಮಾತಾಡಿದ್ರು ಅಂತೇಳಿ. ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ರು. ಹಾಗಾದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಅಪೋಸಿಷನ್ ಇರ್ತಕ್ಕಂಥವ್ರೆಲ್ಲರೂ ಚರ್ಚೆ ಮಾಡಿದ್ರು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಆಪಾದನೆ ಬಂದಿರತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ. ದಯವಿಟ್ಟು ಒಂದು ನಿಮಿಷ ಕುಟುಂಬ ಒಂದೇ ನಿಮಿಷ ಪ್ಲೀಸ್ ಇರಿ. ಕುಟುಂಬ ಅಲ್ಲ, ಕುಟುಂಬ ಒಂದೇ ಒಂದು ನಿಮಿಷ. ಚಿಕ್ಕ ಪಾಸ್ ಸರ್, ಒಂದು ಚಿಕ್ಕ ಪಾಸು. ಕುಟುಂಬಗಳ ಬಗ್ಗೆ ಕಾಳಜಿ ಯಾರಿಗೆ ಎಷ್ಟು ಉಳಿದಿದೆಯೋ ಗೊತ್ತಿಲ್ಲ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಗಮನಿಸಿ ಸರ್. ಅಧಿಕಾರಿಗಳು ಸಾಲು ಸಾಲು ಅಧಿಕಾರಿಗಳು ಸಾವಿಗೀಡಾಗ್ತಿದ್ದಾರೆ. ಕೆಲವರು ಆತ್ಮಹತ್ಯೆ, ಕೆಲವರದು ಅಸಹಜ ಸಾವು. ಆ ಬ್ರೇಕಿಂಗ್ ಅಪ್ಡೇಟ್ನ ಪ್ಲೇ ಮಾಡ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿಜಕ್ಕೂ ಕೂಡ ಅಧಿಕಾರಿಗಳು ನಿರ್ಭೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ವಾತಾವರಣ ಉಳಿದಿದೆಯಾ? ಲಂಚ, ಮೇಲಾಧಿಕಾರಿಗಳ ಕಿರುಕುಳ, ಸಾಲು ಸಾಲು ಬಲಿ. ಚಂದ್ರಶೇಖರನ್, ವಾಲ್ಮೀಕಿ ಹಗರಣ, ಪರಶುರಾಮ್, ಸಬ್ ಇನ್ಸ್ಪೆಕ್ಟರ್ ವರ್ಗಾವಣೆ ದಂಧೆ, ಇವತ್ತು ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡರು ಆತ್ಮಹತ್ಯೆ. ಅವರೆಲ್ಲರ ಕುಟುಂಬದ ದೃಶ್ಯಗಳು ಹಾಕ್ಬಿಡಿಸಿ. ಎಲ್ಲರ ಕುಟುಂಬ, ಈ ಆತ್ಮಹತ್ಯೆಗೆ ಶರಣಾಗಿರುವ ಅಧಿಕಾರಿಗಳ ಕುಟುಂಬ, ಆ ಹೆಣ್ಣು ಮಕ್ಕಳು ಕಣ್ಣೀರು, ಇವ್ರದೆಲ್ಲ ಕುಟುಂಬ ಅಲ್ವಾ? ಈ ಕುಟುಂಬದ ಬಗ್ಗೆ ಯಾರಿಗೆ ಕಾಳಜಿದೆ? ಹಾಕಿ, ಆ ವಿಜುವಲ್ಸ್ ಹಾಕಿ, ವಿಜುವಲ್ಸ್ ಹಾಕಿ. ಸ್ವಲ್ಪ ಇದೇ ತರ ಸೀನ್ ಸರ್ ಶಿವಮೊಗ್ಗದಲ್ಲಿ ಕವಿತಾ ಅವರು, ಆಯ್ತಾ? ಆಮೇಲೆ ಪರಶುರಾಮ್ ಅವರ ಪತ್ನಿ ನಿನ್ನೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಆ ಶಾಸಕರನ್ನ ಮಗನನ್ನ ಕರ್ಕೊಂಬಂದ್ರ ಸರ್. ಚೆನ್ನಾರೆಡ್ಡಿ ಅವರು, ನಟರಾಜ್ ಗೌಡ್ರು ಸಿಕ್ಕಿದ್ರ ಅವರು? ಉತ್ತರ ಕೊಡ್ಲಿ. ಬಂದ ಸರ್, ನಿಮ್ಗೆ ಬರ್ತೀನಿ. ತನಿಖೆ ಆಗ್ತಾ ಇದೆ. ಅವ್ರನ್ನ ತಗೊಂಡು ಎಫ್ಐಆರ್ ಆಗಿದೆ. ಅದನ್ನ ಹೇಳ್ತಿರಲಿಲ್ಲ, ನಮ್ಮ ಗೃಹ ಮಂತ್ರಿಗಳು ಹೇಳಿ ಎಫ್ಐಆರ್ ಮಾಡಿಸಿದ್ದಾರೆ. ತನಿಖೆ ಆಗ್ತಾ ಇದೆ. ಮಂತ್ರಿಗಳಲ್ಲ, ನಿಮ್ ಗೃಹ ಮಂತ್ರಿಗಳು ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ರು. ನಿಮ್ಮ ಗೃಹ ಮಂತ್ರಿಗಳು ನಿಮ್ಮ ಗೃಹ ಮಂತ್ರಿಗಳು. ನಟರಾಜ್ ಗೌಡ್ರೆ, ನಿಮಗೂ ಸೇರಿದಂತೆ ಎಲ್ಲಾ ಪ್ಯಾನಲಿಸ್ಟ್ ಗಳಿಗೆ ಮುಂದಿನ 5 ನಿಮಿಷ ಬಹುಶಃ ಹೆಚ್ಚು ಕಮ್ಮಿ ಸಮಯ ಇರೋದು. ದಯಮಾಡಿ ಒಬ್ಬರಾದ್ಮೇಲೆ ಒಬ್ರು ಉತ್ತರ ಕೊಡಿ. ಯಾಕಂದ್ರೆ ಇವರು ವೋಟರ್ ಸರ್, ಅವ್ರ ಅಧಿಕಾರಿಗಳ ಮನೆಯವರು ಇರಬಹುದು, ಅವರು ವೋಟ್ ಹಾಕಿದ್ದಾರೆ. ನಿಮ್ ಸರ್ಕಾರ ಅಧಿಕಾರ ಬರ್ಲಿಕ್ಕೆ ಅವ್ರಿಗೆ ಅನ್ಯಾಯ ಆಗ್ತಿದೆ. ಉತ್ತರ ಕೊಡ್ಬೇಕಾಗಿರೋ ನೀವೇ ಇದಕ್ಕೆ ನೋಡಿ. ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಕಾನೂನು ಕ್ರಮ ತೆಗೆದುಕೊಳ್ತದೆ. ನೋಡಿ, ಈಗ ಅಸಹಜ ಸಾವುಗಳಿಗೆ ಅಂದ್ರೆ ಈಗ ಆಡಳಿತಗಾರ ಸತ್ತರೆ ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಆರೋಗ್ಯ ನೋಡ್ಕೋಬೇಕು. ಆದ್ರೆ ಆತ್ಮಹತ್ಯೆ ಇದೆಯಲ್ಲ, ಆತ್ಮಹತ್ಯೆ ಯಾವುದೇ ರೀತಿಯಾಗಿ ಆಗಬಾರದು. ಆತ್ಮಹತ್ಯೆಗಿಂತ ಫೇಸ್ ಮಾಡಬೇಕು. ಯಾವುದೇ ರೀತಿಯ ಕಾನೂನನ್ನ ಫೇಸ್ ಮಾಡಬೇಕು. ಅಸಹಜ ಸಾವು ಅನುಮಾನಾಸ್ಪದ ಅಂದೆ, ಅಸಹಜ ಅನ್ಲಿಲ್ಲ. ಅದು ಯಾವ್ದು ಅನುಮಾನಾಸ್ಪದ? ಯಾವ್ದಿದೆ? ಅನುಮಾನಾಸ್ಪದ ಯಾವ್ದಿದೆ? ಅವ್ರ ಕುಟುಂಬದವರೇ ಹೇಳಿದ್ದಾರೆ. ಮಾನಸಿಕ ಖಿನ್ನತೆ ಇತ್ತು, ಒತ್ತಡ ಇತ್ತು. ಮಾನಸಿಕ ಒತ್ತಡ ಇತ್ತು. ಹಿಂದೆ ಡಿ.ಕೆ. ರವಿ ಅವರು ಇದ್ದಾಗೂ ಸಹಿತ ಇದೇ ಆಗೋಗ್ಬಿಡ್ತು. ಏನು ಅವರು ತುಂಬಾ ವ್ಯಕ್ತಿಗತವಾದಂತ ಫ್ಲೋ ಫೇಲ್ಯೂರ್ ಇಂದ ಅವರು ಸುಸೈಡ್ ಮಾಡ್ಕೊಂಡಿದ್ದು. ಆವಾಗ ಎಲ್ಲಾರು ಸಹಿತ ಏನು ಹುಯಿಲೆಬ್ಬಿಸ್ಬಿಟ್ರು ಅಂತಂದ್ರೆ ಅವ್ನು ಕೊಲೆ ಆಗೋಗ್ಬಿಟ್ಟಿದೆ, ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಅಪ್ಪ ಎಂತದಾಗಿದೆ. ನನಗೆ ಸಮಯ ಇದ್ದಿದ್ರೆ ಯಡಳಿ ಸರ್ ಒಂದೇ ನಿಮಿಷ ಇಲ್ಲ ಒಂದ್ ಸೆಕೆಂಡ್ ಒಂದೇ ಸೆಕೆಂಡ್ ವೆಂಕಟೇಶ್ ಸರ್, ನನ್ನ ಉದ್ದೇಶ ಪ್ರಶ್ನೆ ಮಾಡಿದ್ರಲ್ಲ. ಅರೆ ವೆಂಕಟೇಶ್ ಸರ್ ಇರಿ, ಯಡಳಿ ಸರ್ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ ನನ್ನ ಉದ್ದೇಶ ಕೇಳಿದ್ರಲ್ಲ, ನನಗೆ ಸಮಯ ಇದ್ದಿದ್ರೆ ಕವಿತಾ ಅವ್ರು ಬೈಟು ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಕೇಳಿಸ್ಕೋಬೇಕು ನೀವು. ಸಮಾಧಾನವಾಗಿ ಇಲ್ಲ, ನನ್ನ ಉದ್ದೇಶ ಪ್ರಶ್ನೆ. ವೆಂಕಟೇಶ್ ಸರ್ ಒಂದ್ ನಿಮಿಷ ನನ್ನ ಪ್ರಶ್ನೆ ವೆಂಕಟೇಶ್ ಸರ್ ಒಂದ್ ನಿಮಿಷ. ಕವಿತಾ ಅವರ ಬೈಟನ್ನ ಒಂದ್ ನಿಮಿಷ
ಕವಿತಾ ಅವರ ಬೈಟನ್ನ ನನಗೆ ಪ್ಲೇ ಮಾಡಿ, ಅರೆ ಸರ್ ಕೇಳಿಸ್ಕೊಳ್ಳಿ ಸರ್, ನನಗೆ ಸಮಯ ಇದ್ದಿದ್ರೆ ಚಂದ್ರಶೇಖರನ್ ಅವರ ಪತ್ನಿಯ ಬೈಟನ್ನ ಮತ್ತೆ ಪ್ಲೇ ಮಾಡಿಸಿದೆ. ನಾನು ಯಾಕೆ ಯಡಳ್ಳಿ ಸರ್ನ ನಾನು ನೀವು ಡಿಫೆಂಡ್ ಮಾಡ್ಕೊಳ್ತಿದ್ದೀರಾ ಅಂತ ಕೇಳಿದ್ ಯಾಕೆ ಗೊತ್ತಾ? ಅವ್ರು ಏನ್ ಹೇಳಿದ್ರು ಗೊತ್ತಾ? ಸರ್ಕಾರದ ಮೇಲೆ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್, ಸರ್ಕಾರದ ಮೇಲೆ ದೂಷಣೆ ಮಾಡಲಿಲ್ಲ, ಪಕ್ಷಗಳ ಮೇಲೆ ದೂಷಣೆ ಮಾಡಲಿಲ್ಲ. ಈ ರೀತಿಯಾಗಿ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಮಾನಸಿಕವಾಗಿ ಕಿರುಕುಳ ಆದ್ರೆ ನಾಳೆ ದಿನ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನ್ ಪ್ರಯೋಜನ? ಪ್ರಶ್ನೆ ಪ್ರಾಮಾಣಿಕವಾಗಿ ನಿಯತ್ತಾಗಿ ಪ್ರಶ್ನೆ ಮಾಡಿದವರಿಗೆ ಇದೇನಾ ಕೇಳಿದ್ರು ಸರ್ ಅವರು? ಗಂಡನ ಶವದ ಮುಂದೆ ಕುತ್ಕೊಂಡು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಜನಪ್ರತಿನಿಧಿ ನಾವು ಪ್ರಶ್ನೆ ಮಾಡಿದ್ರೆ ಯಾರು ಮಾಡ್ತಾರೆ? ನಾವು ಪ್ರಶ್ನೆ ಮಾಡಿದ್ರೆ ಯಾರು ಮಾಡ್ತಾರೆ? ವಿಜಯೇಂದ್ರ ಅವರು ಹೇಳ್ದಂಗೆ ಇವತ್ತು ಚುನಾವಣೆಗೆ ಜನಸಾಮಾನ್ಯರ ಮುಂದೆ ಹೋದ್ರೆ 30 ಸೆಕೆಂಡ್ ನಟರಾಜ್ ಗೌಡ್ರೆ ಕುಟುಂಬಗಳಿಗೆ ಭರವಸೆ. ಯಾವುದೇ ಸಾವಾದಾಗ ಕಾನೂನು ರೀತಿಯ ಕ್ರಮ ತಗೊಂಡು ಸಾವುಗಳು ಆಗಬಾರದು. ಅದು ನಮಗೂ ಶೋಕ ಇದೆ, ಅದು ನಮಗೂ ವಿ ರಿಗ್ರೆಟ್. ಆದರೆ ಕಾನೂನು ಕ್ರಮ ತಗೊಂಡು ಇಮಿಡಿಯೇಟ್ ಆಗಿ ಅದಕ್ಕೆ ಯಾವ ಕಾರಣ, ಯಾರಿಂದ ಅದಕ್ಕೆ ಆ ಥರ ಆಗಿದೆ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ. ಒಂದು CID ಕೇಸ್ ಕೂಡ ಹಾಕಿದೆ, ಅದು ಒಂದು FIR ಆಗಿ CID ಕೊಟ್ಟಿದ್ದಾರೆ. ಅದನ್ನೂ ನೀವು ರಾಜಕೀಯ ಗುಣಗೊಳಿಸೋದಿದ್ರೆ ಇದಕ್ಕಿಂತ ಬೇರೆದೊಂದಿಲ್ಲ. ಯಾರೋ ಈಗ ಹಾರ್ಟ್ ಅಟ್ಯಾಕ್ ಆಗ್ಲಿ, ಆತ್ಮಹತ್ಯೆ ಆಗ್ಲಿ, ಸಾವುಗಳಾಗಬಾರದು. ಆದ್ರೆ ನೀವು ಯಾಕೆ ರಾಜಕಾರಣಗೊಳಿಸ್ತಾ ಇದ್ದೀರಿ? ಎಲ್ಲ ಸಮಯದಲ್ಲೂ ಕೂಡ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಅದೇ ನಮ್ಮ ಉದ್ದೇಶ. ಸುಳ್ಳಾಗಾದ್ರೆ ಈಗ ಅವರ ಹೆಂಡತಿ ಹೇಳ್ತಾ ಇರ್ತಕ್ಕಂಥ ಮಾತುಗಳೆಲ್ಲ ಸುಳ್ಳಾಗಾದ್ರೆ ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವಿರೋಧ ಪಕ್ಷವಾಗಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಈ ಎಲ್ಲಾ ವಿಚಾರಗಳನ್ನ ಜನಗಳ ಮುಂದೆ ಇಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಯಾವ ಕಾಂಗ್ರೆಸ್ನ ಹೈಕಮಾಂಡ್ ಇವತ್ತು ಕರ್ನಾಟಕಕ್ಕೆ ಬರುತ್ತೆ ಅವ್ರು ಹೇಳ್ತಾರೆ ಒಂದು ಮಾತನ್ನ, ಸಿದ್ದು ಬೆನ್ನಿಗೆ ನಿಲ್ಲಿ ನೀವು. ಹೌದು, ಯಾಕೆ ನಿಲ್ಬೇಕಾದ್ರೆ ವಿತಂಡವಾದ ಮಾಡಲೇಬೇಕು. ನೀವಿಂತ ವಿತಂಡವಾದ ಮಾಡಲೇಬೇಕು. 137 ಕೋಟಿ ಹಗರಣನ ಡಿಪೆಂಡ್ ಮಾಡ್ಕೊಂತ ಇದ್ದೀರಾ? 137 ಕೋಟಿ ಹಗರಣವನ್ನ ಡಿಪೆಂಡ್ ಮಾಡ್ಕೊಂತ ಇದ್ದೀರಾ? ಏನು ನಡೆದೇ ಇಲ್ಲ ಅಲ್ಲ, ಇವರ ಆತ್ಮಹತ್ಯೆಗಳು, ಅಧಿಕಾರಿಗಳ ಆತ್ಮಹತ್ಯೆ. ಜನ ಸಮಯ ಇರೋದಷ್ಟೇ. ಇಲ್ಲ, ನಟರಾಜ್ ಗೌಡ್ರೆ, ವೆಂಕಟೇಶ್ ಅವರೇ, ನಾಗೇಂದ್ರ ಪ್ರಸಾದ್ ಅವರೇ, ಜನರು ನಿಜವಾಗ್ಲೂ ಕೂಡ ಪ್ರಜ್ಞಾವಂತರಿದ್ದಾರೆ. ನಾವು ಡಿಬೇಟ್ ಮಾಡಿದ್ರೆ ಮಾತ್ರ ಅಲ್ಲ, ಡಿಬೇಟ್ ಮಾಡದೆ ಹೋದ್ರೂ ಕೂಡ ಗಮನಿಸ್ತಿದ್ದಾರೆ. ಹೌದು ಸರ್, ಸಮಯ ಇದ್ದಿದ್ದಷ್ಟೇ ಚರ್ಚೆಗೆ. ಸಂಚಲ್ಲ ಎಲ್ಲಾ ಪಕ್ಷಗಳು ಸರ್ ಆಡಳಿತದಲ್ಲಿ ಕೂತು ಆಡಳಿತ ಯಂತ್ರವನ್ನ ಮುನ್ನಡೆಸಬೇಕಾಗಿದ್ದ ಕಾಂಗ್ರೆಸ್ ಪಕ್ಷದವರು ಸಮಾವೇಶದಲ್ಲಿ ಬಿಸಿ. ಇದನ್ನ ಖಂಡಿಸಬೇಕಾಗಿದ್ದ ಬಿಜೆಪಿ JDS ಪಾದಯಾತ್ರೆಯಲ್ಲಿ ಬಿಸಿ. ಜನರ ಸಮಸ್ಯೆಯನ್ನ ಕೇಳಲಿಕ್ಕೆ ನಿಜವಾಗ್ಲೂ ಕಾಳಜಿ ಯಾರಿಗಿದೆ ಅನ್ನೋ ಪ್ರಶ್ನೆಯನ್ನ ಜನರ ಮುಂದೆ ಬಿಟ್ಟು ಇವತ್ತಿನ ಡಿಬೇಟ್ ಅನ್ನ ಮುಗಿಸ್ತಾ ಇದೀವಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿ